మాట్లాడుతుండే జరుపుకున్నాడు జాగా ಸಂತೋಷ್ ಸ್ವಾಗತ ಆಯ್ತು. ಈಗ ಉದ್ಘಾಟನೆ ಎಲ್ಲ ಜ್ಯೋತಿನ ಬೆಳೆಸ ಮುಖಾಂತರ ಉದ್ಘಾಟನೆ ಮಾಡೋಣ. ಶಂಕರಣ್ಣ ಮತ್ತು ಪ್ರಕಾಶ್ ಕೂಡ ಎಲ್ಲರೂ ಈಗ ಜ್ಯೋತಿ ಬೆಳೆಸೋಣ. ಜ್ಯೋತಿ ಬೆಳೆಸ ಮುಖಾಂತರ ಈಗ ಉದ್ಘಾಟನೆ ಮಾಡೋಣ. ನಾವು ಎಲ್ಲ ದೂರಿಕೊಂಡು ಗೌರವ ಅಂಬೇಡ್ಕರ್ ಅವರಿಗೆ ಜ್ಯೋತಿ ಬೆಳೆಸ ಮುಖಾಂತರ क्या ಈ ಕಡೆ ನೋಡಲ್ಲ ಈ ಕಡೆ ನೋಡಲ್ಲ ಎದ್ದೇಳು ಎದ್ದೇಳು ರಮ್ಮ ಎದ್ದೇಳು ಅದೊಂದು ಕೈ ತಗೊಂಡು ನಿಮ್ಮ ಊರಿಗೆ ಎಲ್ಲ ನಿಮ್ಮ ಗುಂಡುಗಳಿಗೆ ನಮಸ್ಕರಿಸ್ತಾ, ಸ್ನೇಹಿತರೆ ನೀವೆಲ್ಲರೂ ಜೈ ಭೀಮ್ ಅಂತ ಕರೀತಾ ಇದ್ದೀರಾ. ಜೈ ಭೀಮ್ ಅಂತ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀರಾ. ಭೀಮ್ ಅಂದ್ರೆ ಭೀಮ್ ಅಂದ್ರೆ ಅವರ ಒಂದು ಘೋಷವಾಕ್ಯ. ಭೀಮ್ ರಾವ್ ಅಂತಂದ್ರೆ ಅವರ ಗುರುಗಳು, ಅವರ ಗುರುಗಳ ಹೆಸರಿನಲ್ಲಿ ಒಂದು ಘೋಷವಾಕ್ಯ ಮಾಡಿದ್ರು, ಭೀಮವಾದ ಅಂತ. ಅಂದ್ರೆ ತುಳಿತಕ್ಕೊಳಗಾಗಿರುವಂತಹ ವ್ಯಕ್ತಿಗಳನ್ನ ಮೇಲಕ್ಕೆತ್ತುವುದೇ ಒಂದು ಭೀಮವಾದ. ಆ ಭೀಮವಾದವನ್ನ ಪ್ರತಿಪಾದಿಸಿದಂತಹ ವ್ಯಕ್ತಿ ನಮ್ಮ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ನಾವೆಲ್ಲ ಸುಮಾರು ಕಾರ್ಯಕ್ರಮದಲ್ಲಿ ದೇವರ ಫೋಟೋ ಇಕ್ಕಿ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಒಂದು ಜ್ಯೋತಿಯನ್ನ ಬೆಳಗಿಸ್ತೇವೆ. ಆದ್ರೆ ಇಲ್ಲಿ ನಾವು ಜ್ಯೋತಿ ಬೆಳೆಸಿದ್ದೆಲ್ಲ ಹೇಳಿ ನಮ್ಮ ಅಂಬೇಡ್ಕರ್ ರವರ ಫೋಟೋ ಮುಂದೆ ನಾವು ಜ್ಯೋತಿ ಬೆಳಗಿಸೋದು ಅಂಬೇಡ್ಕರ್ ಅವ್ರನ್ನ ನಾವು ದೇವರು ಅಂತ ಪೂಜಿಸಿ ಇವತ್ತು ಜ್ಯೋತಿ ಬೆಳಗಿಸಿದ್ದೀವಿ ಅಂತಂದ್ರೆ ಈ ಕೆಲ ಪ್ರತಿಯೊಬ್ರು ಇವನ್ನ ದೇವರು ಅಂತಾನೆ ತಿಳ್ಕೋಬೇಕು. ಅದು ಜಾತಿ ಪದ್ಧತಿಯಲ್ಲಿ ಅವ್ರನ್ನ ವಿಂಗಡಣೆ ಮಾಡ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅಂದ್ರೆ ಒಂದು ವರ್ಗಕ್ಕೆ, ದಲಿತ ವರ್ಗಕ್ಕೆ ಸೀಮಿತ. ಇದು ತಪ್ಪು ತಿಳುವಳಿಕೆ. ಅಂಬೇಡ್ಕರ್ ರಚಿಸಿರುವಂತಹ ಸಂವಿಧಾನದ ರಿಸರ್ವೇಶನ್ ಪ್ರತಿ ವ್ಯಕ್ತಿನೂ ಇವತ್ತು ನಾವು ನೋಡ್ತಾ ಇದ್ದೀವಿ ಸುಮಾರು ದೇಶಗಳಲ್ಲಿ ಕಾನೂನು ಯಾವ ರೀತಿ ಇದೆ ಅಂತ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯವನ್ನ ಕಲಿಸಿದಂತಹ ವ್ಯಕ್ತಿ ನಮ್ಮ ಅಂಬೇಡ್ಕರ್ ಅವರು. ಸಂವಿಧಾನ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ವಿದೇಶಿಗರು ಕೂಡ ನಮ್ಮ ಸಂವಿಧಾನವನ್ನು ಆದರ್ಶವಾಗಿ ತೆಗೆದುಕೊಂಡು
ಸುಮಾರು ದೇಶಗಳು ಅವರ ಕಾನೂನುಗಳನ್ನು ರಚನೆ ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನ ಒಂದು ವರ್ಗಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಬೇಸರ. ಆದ್ರೆ ಕಾಲಕ್ರಮೇಣ ಬದಲಾಗ್ತಾ ಬರ್ತಾ ಇದೆ. ಈಗ ಪರಿಸ್ಥಿತಿ ಹಂಗಿಲ್ಲ, ಒಂದು ವರ್ಗಕ್ಕೆ ಸೀಮಿತಗೊಳಿಸುವಂತ ಸಂದರ್ಭ ಹೋಗಿದೆ. ಎಲ್ಲಾ ಜನಾಂಗದವರು, ಎಲ್ಲಾ ವರ್ಗದವರು ಸೇರಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಸಂತೋಷದಾಯಕ ಸುದ್ದಿ ಅಂತ ಹೇಳ್ತಾ, ಈ ದಿನ ತಾವೆಲ್ಲ ಸೇರಿ ಅದ್ದೂರಿಯಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನ ಪಲ್ಲಕ್ಕಿಯನ್ನ ಮುಳಬಾಗಿಲಿಗೆ ಮೆರವಣಿಗೆಗೆ ತಗೊಂಡೋಗಿ, ಆ ನಂತರ ಇಲ್ಲಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ, ಮುಂದಿನ ನಿಮ್ಮ ಮಕ್ಕಳಿಗೆ, ಈಗ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇದ್ರು, ಅವ್ರು ಆದರ್ಶವಾಗಿ ತಗೊಂಡು ಅವ್ರಿಗೆ ಚಪ್ಪಾಳೆ ಹೊಡಿಲಿಲ್ಲ. ನೀವು ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿದ್ರೆ ಈ ಚಿಕ್ಕ ಮಕ್ಕಳೆಲ್ಲ ನೋಡಿದ್ರೆ ನಾಳೆ ಬೆಳಗ್ಗೆ ನನಗೆ ಕೂಡ ಚಪ್ಪಾಳೆ ಹೊಡಿಬೇಕು ಅನ್ನೋ ಆ ಮಕ್ಕಳನ್ನ ನೋಡಿ ಆದರ್ಶವಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡಲೇಬೇಕು. ಈ ಕಾರ್ಯಕ್ರಮ ಅಂಬೇಡ್ಕರ್ ಅವರ ಆದರ್ಶಗಳಿಗೆ ಅನುಗುಣವಾದಂತ ಒಳ್ಳೆ ಸೂಕ್ತವಾದಂತ ಕಾರ್ಯಕ್ರಮ, ಮಕ್ಕಳಿಗೆ ಸನ್ಮಾನ ಮಾಡಿದ್ದು ಅಂತೇಳಿ ನನ್ನ ಅನಿಸಿಕೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮ ನಾಗಮಂಗಲ ಗ್ರಾಮದಲ್ಲಿ ನೀವು ಉತ್ತಮ ಸಾಧನೆ, ಓದಿನಲ್ಲಿ ಉತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದಕ್ಕೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಸನ್ಮಾನ ಮಾಡೋಣ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇದನ್ನ ನಿಮ್ಗೆ ಭಾಷೆ ಕೊಡ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ನಿಮ್ಮ ಹಿಂದೆ ಇರ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.